ಹೊಡಿತಾರೆ ಜನ ಎಕರೆ ತಗೊಂಡು, ಇಲ್ಲ ನಿನ್ ಹೊಡಿತಾರೆ ನಾನು ಹೊಡಿತಾರೆ. ಅವ್ರ ಅಕೌಂಟ್ ದುಡ್ಡು ಹಾಕಿ ಹೆಣ ಬಿದ್ರು ಭೂಮಿ ಬಿಡೋದಿಲ್ಲ. ಅವ್ರು ರಿಸರ್ವ್ ಕರ್ಕೊಂಡು ಬಂದ್ರು ಭೂಮಿ ಬಿಡಲ್ಲ. ಇವತ್ತು ಅವ್ರು ಕೂತ್ಕೊಂಡು ಮಾತಾಡ್ಬೇಕು. ನಾವು ಗೆಲ್ಸಿ ಕಳ್ಸಿರೋದಕ್ಕೆ ನೀವು ಹೋಗಿರೋದು, ನೀವು ಚೇರ್ ಮೇಲೆ ಕೂತಿರೋದು. ನಾವು ಗೆಲ್ಸ ಕಳಿಸ್ತಾ ಹೋಗಿ ನೀವು ಚೇರ್ ಮೇಲೆ ಕೂತ್ಕೊಳಕ್ ಆಯ್ತಾ ಇರ್ಲಿಲ್ಲ. ಅಲ್ಲಿ ಇಲ್ಲಿ ಕೂತ್ಕೊಳ್ಳೋಣ, ಜನ ಬಂದು ಅವ್ರು ಉತ್ತರ ಹೇಳಿ ನೀವು ಇದ್ರ ಹೆಕಡೆ ಹೊಡ್ತೀನಿ ನಾನು ನನ್ನ ಮೇಲೆ ಸೋಷಿಯಲ್. ನೋಡಿ ಮೇಡಮ್ ದಿವಸನಾ ಇದು ನಾವು ಇವಾಗ ತಿಂತಾ ಇದ್ದೀವಿ. ದಿವಸ 2 ಸಾರಿ ಮನೆ ತಗೋಗಿದ್ದೀವಿ. ಬಂದು ನೋಡಿ ಆಯ್ತು 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 ಬಂದು ನಮ್ಮ ರೈತರ ಕಷ್ಟ ಸುಖ ನೋಡಕ್ಕಿದೆ ಮೇಡಮ್ ಅವರ. ಈಗ ಈ ಸಲ ನಿಂತ್ಕೊಂಡ್ರೆ ಎಲೆಕ್ಷನ್ಗೆ, ಈ ಸಾರಿ ನಿಲ್ಸ್ಕೊಂಡ್ರೆ ಟೋಪಿ ಹಾಕಿ ಕಳಿಸ್ತೀವಿ. ರೈತರು ನನಗೆ ರೇಟ್ ಹೊಡೆದ್ರೂ ಪರವಾಗಿಲ್ಲ, ಬಟ್ಟೆ ಹರಿದಾಕ್ರೂ ಪರವಾಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ರೈತರು ಯಾವತ್ತೂ ಯಾರಿಗೂ ಹೊಡೆದೋರಲ್ಲ, ಅವರೇ ಹೊಡೆದಿರೋದು. ನಾವೆಲ್ಲಿ ಇವಾಗ ನಮ್ಮ ತಾತಾಜಿನ ಸಮಾಧಿ ಇರೋದು ನಾವೆಲ್ಲಿ ತಗೊಂಡು ಹೋಗೋಣ? ಅದು ತೆಗಿಯೋಕ್ಕಾಗತ್ತಾ? ಸರ್ ನಮಸ್ತೆ. ನಮಸ್ತೆ. ದಿ ಇಂಡಿಯಾ ಮಿರರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ ನಿಮ್ MLA ಏನ್ ನೋಡಿ ಗೆಲ್ಸಿದ್ರಿ ಸರ್? ಇಲ್ಲಿ ಎಲ್ಲೂ ಉಳ್ತಾ ಇಲ್ಲ, ಬೆಳಿತಾ ಇಲ್ಲ, ಎಲ್ಲಾರು ರೈತರು ಒಪ್ಕೊಂಡ್ಬಿಟ್ಟಿದ್ದಾರೆ 80% ಅಂತ ಹೇಳ್ತಾರೆ. ನಿಮ್ MLA ಅವ್ರ ಬಗ್ಗೆನೇ ಕೇಳ್ತೀನಿ. MLA ಅಂದ್ರೆ ಕೈಗೆ ಸಿಗ್ಬೇಕಲ್ಲ, ಸಿಗ್ತಾವ್ರಾ? ಸಿಗ್ತಾ ಇಲ್ಲ ಮೇಡಮ್, ಸಿಗ್ತಾ ಇಲ್ಲ. ಗೆದ್ದು ಹೋದವ್ರು ಅಷ್ಟೇ. ಅವರು ಗೆದ್ದು ಹೋದಂಗಿಂದ ಇಲ್ಲಿ ತಲೆನೇ ಇಕ್ಕಲ್ಲ ಅವರು. ಈಗ ಅವ್ರೇನ್ ಹೇಳ್ತಾವ್ರೆ, ಬಂಜರು ಭೂಮಿ ಅಂತ ಹೇಳ್ತಾವ್ರೆ, ಇಲ್ಲಿ ಫಲವತ್ತಾದ ಭೂಮಿ ಅಲ್ಲ, ಉಳ್ಳಿ ಉಡ್ತಾ ಇಲ್ಲ ಅಂತ ಹೇಳ್ತಾವ್ರೆ. ಅದೇ ಬಾಲಕೃಷ್ಣ ಅವರು ಇಲ್ಲಿ ಗೆದ್ದಿ ಕಳ್ಸುದ್ವಲ್ಲ, ಈ ರೋಡಲ್ಲೆಲ್ಲ ಮಸ್ತ ತಿರ್ಗಾಡವ್ರಲ್ಲ, ಅವ್ರ ಕಣ್ಣಿಗೆ ಬೀಳುವ ಬಂಜೂರು ಭೂಮಿಯ ಖುಷಿನ ಅಂತ ಬೀಳುವ ಅವ್ರಿಗೆ. ಆಯ್ತು, ರೈತರನ್ನ ಕರೆದಿ ಎಲ್ಲಾರನ್ನು ಕೂತ್ಕೊಂಡು ಮಾತಾಡ್ಬೇಕಾಗಿತ್ತು. ಒಬ್ಬರನ್ನು ಕರೀಲಿಲ್ಲ. ಇವ್ರು ಒಳಗುಟ್ಟೇನೆ ಮಾಡ್ಕೊಂಡ್ಬಿಟ್ರೆ ಯಾರು ಹೊಣೆ ಇದಕ್ಕೆ? ಎಲ್ಲ ಹಳ್ಳಿಯವ್ರನ್ನು ಕರಿಬೇಕಾಗಿತ್ತು. ಇವರು ಈ ತರ ಮಾಡ್ತಾ ಇದ್ದೀವಿ, ಈ ತರ ಮಾಡ್ತಾ ಇದ್ದೀವಿ ಅಂತ ಕರೀಲಿಲ್ಲ. ಎಂತ ನಾಯಕರನ್ನ ಆಯ್ಕೆ ಮಾಡಿದ್ರಿ ಸರ್ ನೀವು? ನಾವು ಏನು ಒಳ್ಳೆ ನಾಯಕರು ಅಂತ ನಾವು ಆಯ್ಕೆ ಮಾಡ್ದೋ, ಆದ್ರೆ ಇವತ್ತು ನಮ್ಮ ಮಕ್ಕಳು ಮರಿಗಳನ್ನೆಲ್ಲ ಹಾಳು ಮಾಡ್ತಾವ್ರು. ಇವತ್ತು ನಾಯಕರು ಮಾಡ್ದೋ, ಏನೋ ಒಳ್ಳೆ ಮನ್ಸ ಅಂತ ಮಾಡ್ದೋ, ಇವತ್ತು ಹಾಳು ಮಾಡಿ ಹಣ್ಣೆ ಕಲಿಕ್ತಾವ್ರೆ. ಬಂದಿ ನೋಡ್ಲಿ ಅವರು. ಡಿ ಕೆ ಶಿವಕುಮಾರ್ ಬರ್ಲಿ, ಬಾಲಕೃಷ್ಣನು ಬರ್ಲಿ. ಏನ್ ಸರ್ ನಿಮ್ ನೋಡ್ಕೊಂಡು ಬೆಂಗಳೂರಿಂದ ಮೀಡಿಯಾನೇ ಬರ್ತಿದೆ, ಜನನಾಯಕರು ಬಿಜೆಪಿ JDS ಎಲ್ಲರೂ ಬರ್ತಿದ್ದಾರೆ, ಯಾಕೆ ನಿಮ್ MLA ಬರ್ತಾ ಇಲ್ವಾ? ಬರ್ತಾ ಇಲ್ಲ. ಯಾಕೆ? ಭಯ. ಹೆಂಗಸುಗಳು ಬಂದ್ರೆ ಪರ್ಕೇಟ್ ಹೊಡಿತಾರೆ. ಗಂಡಸರು ಬೇಡ, ಹೆಂಗಸುಗಳು ಬಂದ್ರೆ ಹೆಂಗಸುಗಳು ಪರ್ಕೆಲೆ ಹೊಡೆಯೋದು ಅವ್ರಿಗೆ. ನಿಜವಾಗಿ ಹೇಳ್ತಾ ಇದ್ದೀನಿ ಕೇಳಿ. ಅಂತ ಧೈರ್ಯ ಇದ್ರೆ ಬರ್ಲಿ. ಗೆದ್ದು ಹೋದಂಗಿಂದ ಆಯ್ತಾ ಮಕ ನೋಡಿ. ಮೊನ್ನೆ ಹಳ್ಳಾಳ್ ಸಂದ್ರ ಬಂದವ್ರೆ, ಬಂದ್ಬಿಟ್ಟು ಎಲ್ಲಾ ಸುತ್ತಕೊತ್ಲೆ ಭಾಂಚದಂತ ಪರಾರಿ ವಾಟ ಕಿತ್ಬಿಟ್ರು. ಗ್ರೂಪ್ ಬಂದು ವಾಟ ಕಿತ್ಬಿಟ್ರು. ಯಾಕಂತೆ ಧೈರ್ಯ ಇಲ್ವಾ ನಿಮ್ಗೆ? ಧೈರ್ಯ ಇಲ್ವಾ ಮೇಡಮ್? ಸರ್ 2 ಕೋಟಿ ಕೊಡ್ತಾರಲ್ಲ, ನಿಮ್ MLA ದೊಡ್ಡ ಮನ್ಸ್ ಮಾಡಿ 2.5 ಕೋಟಿ ಕೊಡಿಸ್ತೀನಿ ಅಂತಾರಲ್ಲ. ಏಂತ ಮೇಡಮ್ 2.5 ಕೋಟಿ? ಇವತ್ತು 2.5 ಕೋಟಿ ನಾವು ಒಂದು 3 ತಿಂಗಳು ಸಂಪಾದನೆ ಮಾಡ್ತಾ ಇದೀವಿ. ರೇಷ್ಮೆಲಿ, ಚಿಲ್ಲರೆ ಬೆಳೆಲಿ, ಅಡಿಕೆಲಿ ಸಂಪಾದನೆ ಮಾಡ್ತಾ ಇದೀವಿ. ಇವತ್ತು ಅವ್ರು 2.5 ಕೋಟಿ ಕೊಡ್ತಾರೆ. ಎಲ್ಲ ನಾವು ಬಾರ್ಗ ಈರ್ಗ ಹೋಗಿ ಜೂಜಾಡ್ಕೊಂಡು ಹಾಳು ಮಾಡಿ ಅಣ್ಣೆ ಕಲ್ಲಿಕ್ ಬಿಡ್ತಾರೆ. ಅದೇ ನಮ್ಮ ಅಪ್ಪ ಸಂಪಾದನೆ ಮಾಡ್ರೆ, ನಮ್ಮ ತಾತ ಸಂಪಾದನೆ ಮಾಡ್ರೋ ಭೂಮಿ ನಾವು ಉಳಿಸ್ಕೊಂಡು ಗೇಕೊಂಡು ತಿಂತಾ ಇದೀವಲ್ಲ. ನಾಳೆ ದಿನ ಮಕ್ಕಳ ಕತೆ ಏನ್ ಮಾಡೋದು? ಮಕ್ಕಳನ್ನ ಎಲ್ಲ ಕಳ್ಸಾನೆ. ಯಾಕೆ ಸರ್ ಮಕ್ಕಳು ಓದಿಲ್ವಾ? ಓದಿರೋರು ಇರ್ತಾರೆ, ಓದ್ದೇ ಇರೋರು ಇರ್ತಾರೆ, ಅಮಾಯಕರು ಇರ್ತಾರೆ. ಅವ್ರನ್ನ ಎಲ್ಲ ಕಳ್ಸಾನ ನಾವು. ಮುತ್ತು ಮೋಟ್ರುಗಳನ್ನೆಲ್ಲ ಎಲ್ಲ ಕಳ್ಸಾನೆ. ಮುಂದೆ ಡಿ ಕೆ ಶಿವಕುಮಾರ್ ಹೇಳ್ತಿದಾರೆ, ನಿಮ್ನೆಲ್ಲ ಕೇಳೋ ಮಾತೇ ಇಲ್ಲ, ಅಕೌಂಟ್ ದುಡ್ಡು ಹಾಕದೆ ತಗೋತಾರದೆ ಅಂತ. ಅವ್ರ ಅಕೌಂಟ್ ದುಡ್ಡು ಹಾಕಿ ಹೆಣ ಬಿದ್ರು ಭೂಮಿ ಬಿಡೋದಿಲ್ಲ. ಅವ್ರು ರಿಸರ್ವ್ ಕರ್ಕೊಂಡ್ ಬಂದ್ರು ಭೂಮಿ ಬಿಡಲ್ಲ. ಇವತ್ತು ಅವ್ರು ಕೂತ್ಕೊಂಡು ಮಾತಾಡ್ಬೇಕು. ನಾವು ಗೆಲ್ಸಿ ಕಳ್ಸಿರೋದಕ್ಕೆ ನೀವು ಹೋಗಿರೋದು, ನೀವ್ ಚೇರ್ ಮೇಲೆ ಕೂತಿರೋದು. ನಾವು ಗೆಲ್ಸ ಕಳಿಸ್ತಾ ಹೋಗ್ರಿ, ನೀವು ಚೇರ್ ಮೇಲೆ ಕೂತ್ಕೊಳಕ್ ಆಯ್ತಾ ಇರ್ಲಿಲ್ಲ. ಅಲ್ಲಿ ನಾವು ಕೊಟ್ಟಿದ್ ಭಿಕ್ಷೆ ನಿಮ್ಗೆ. ಅಭಿವೃದ್ಧಿ ಮಾಡಕ್ ಒಂದ್ ತ್ಯಾಗ ಮಾಡಿ ಸರ್. ಏನ್ ಮಾಡ್ತಾ ಇದ್ದಾರೆ? ಭೂಮಿ ಕೊಟ್ಟಿ ತ್ಯಾಗ ಮಾಡಿ, ಅಭಿವೃದ್ಧಿ ಆಗುತ್ತೆ ಅಂತ ಕೇಳ್ತಾವ್ರೆ. ನಾವ್ ಕೊಡೋದಿಲ್ಲ ಭೂಮಿ, ನಾವು ಸೊತ್ತರು ಭೂಮಿ ಕೊಡಲ್ಲ. ನಿಮ್ಮೂರಲ್ಲಿ ಬೆಳೆಯೋ ಎಲ್ಲಾ ತರಕಾರಿ, ಹಣ್ಣು, ಸೊಪ್ಪು ತಿಂದ್ರೆ ಕಾಯಿಲೆ ಬರುತ್ತೆ ಅಂತಾರೆ. ನಿಮ್ಗೆ ಎಷ್ಟು ವಯಸ್ಸು? ಯಾವ ಊರು? ಏನೇನ್ ಬೆಳಿತೀರಿ? ನಾವು ಇದೇ ಊರು, ಇದೇ ಗ್ರಾಮ.
ಹ್ಮ್. ಕಂಚಕರಹಳ್ಳಿ ಇದೇ ಊರು, ಇದೇ ಗ್ರಾಮ. ಹ್ಮ್. ನೋಡಿ ಮೇಡಮ್ ಅವರೇ, ನಮ್ದು 4 ಎಕರೆ ಜಮೀನ್ ಐತೆ ನೋಡಿ. ಇದೆಲ್ಲ ಹ್ಮ್. ಆ ತೆಂಗಿನ ಮರ ಐತಲ್ಲ, ಅದೆಲ್ಲ ಚೇಪೆ ಗಿಡ, ಒಂದು 500 ಚೇಪೆ ಗಿಡ ಇದೆ. ಇವತ್ತು ನಮಗೆ ಲಕ್ಷಾಂತರ ದುಡ್ಡು ಅದನ್ನ ಭೂಮಿ ತಾಯಿಯಿಂದ ನಮ್ಗೆ ಉತ್ಪತ್ತಿ ಆಯ್ತಾ ಇದೆ. ಈ ಭೂಮಿನ ನಾವು ಕೊಟ್ಬಿಟ್ಟು ಎಲ್ಲಿ ಹೋಗೋಣ ಮೇಡಮ್ ಅವರೇ? ಸರ್ ಆದ್ರೆ ನೀವು ಭೂಮಿಲಿ ಬೆಳಿತಿರೋದು ಎಲ್ಲವೂ ಸಹ ವಿಷಕಾರಿ ಅಂತಾರಲ್ಲ, ಹೌದಾ? ಇಲ್ಲ ಮೇಡಮ್ ಅವರೇ, ವಿಷಕಾರಿ ಹೆಂಗಾಯ್ತದ ಮೇಡಮ್ ಅವರೇ? ನಿಮ್ಗೆ ಎಷ್ಟು ವಯಸ್ಸು ಸರ್? ನನಗೆ 65-70. ಇದೆಲ್ಲ ಇದೆ, ನೀವು ತಿಂತೀರಾ? ತಿಂತೀವಿ, ಏನೂ ಆಗಿಲ್ಲ. ಏನು ಆಗಿಲ್ಲ. ನಾವು ನಾವು ಬೆಳೀತಾ ಇರ್ತಕ್ಕಂಥ ಭೂಮಿಲಿ ಎಲ್ಲ ನಾವು ತಿಂತಾ ಇದ್ದೀವಿ. ಎಲ್ಲ ತಿಂತಾ ಇದ್ದೀವಿ. ನೋಡಿ ಮೇಡಮ್ ಅವರೇ, ಇದು ದಿಸಾನಾ? ದಿಸಾನಾ ಇದು? ನಾವು ತಿಂತಾ ಇದ್ದೀವಿ. ದಿಸಾನ ಇದು? ಮೇಡಮ್ ಅವರೇ, 50,000 ಲೀಟ್ರ್ ಹಾಲು ಹೋಯ್ತಾ ಇದೆ ನಮ್ಮ ಗ್ರಾಮದಿಂದ. ಮೂಟೆನೆ ಲೋಡನೆ ಸೌತೆಕಾಯಿ ಬೇಕಾದ ಪದಾರ್ಥನೂ ಹೋಯ್ತಾ ಇದೆ. ತೆಂಗಿನ ಮರದ ಮ್ಯಾಗಡೆ ಎಳ್ನೀರು ಸಹಿತ ಬೆಂಗಳೂರಿಗೆ ಹೋಯ್ತಾ ಇದೆ. ಕಾಯಿ ಸಹಿತ ಬೆಂಗಳೂರಿಗೆ ಹೋಯ್ತಾ ಇದೆ. ಇದೆಲ್ಲ ನಾವು ಕೊಟ್ಬಿಟ್ಟು ಎಲ್ಲಿ ಹೋಗೋಣ ಮೇಡಮ್ ಅವರೇ? 2 ಕೋಟಿ ಕೊಡ್ತಾರೆ, ಬೇರೆ ಊರಿಗೆ ಹೋಗಿ ಸೆಟ್ಲ್ ಆಗಿ. ಬೇರೆ ಊರಿಗೆ ಹೋಗಕ್ಕೆ 2 ಕೋಟಿ ತಗೊಂಡೋಗಿ ಏನ್ ಮಾಡಕ್ಕಾಯ್ತದ ಮೇಡಮ್ ಅವರೇ? ಬೇರೆ ಮನೆ ಕಟ್ಟಿ, ಕಾರ್ ತಗೊಡಿ, ಹ್ಯಾಪಿ ಆಗಿರಿ. ಈಗ ಅದೇ ನಮ್ಮ ಬಾಲಣ್ಣ 4 ಸಾರಿ ನನ್ನ ಮನೆಗೆ ಬಂದವ್ರೆ. 4 ಸಾರಿ ಕುಂತಿದ್ದೆದ್ದು ಹೋಗವ್ರೆ ನೋಡಿ. ಅದೇ ಮನೆ ನೋಡಿ, ಕಾಣಿಸ್ತದಲ್ಲ ಅದೇ ಮನೆ. 4 ಸಾರಿ ಬಂದು ಹೋಗವ್ರೆ. ಮೊದ್ಲು JDS ಇದ್ದಾಗ ಗೆಲ್ಸ್ಕಳಿಸ್ತು, ತಿರ್ಗಾ JDS ಬಿಟ್ಟು ಕಾಂಗ್ರೆಸ್ ಹೋದ ಸೋಲಿಸ್ತು, ತಿರ್ಗಾ ಕಾಂಗ್ರೆಸ್ನಿಂದ ನಮ್ಮ ಮನೆ ಬಂದು ಕುಂತ್ಕೊಂಡ್ರು. ಈ ಸಲ ಗೆಲ್ಸಪ್ಪ, ಹೋದ್ಸಾರಿ ಸೋಲ್ಸೋರಿ ಗೆಲ್ಸಿರಿ ಅಂತ. ಈ ಸಾರಿ ಗೆಲ್ಸ್ತು. ಈಗ ಬಂದ್ರೆ 2 ಸಾರಿ ಮನೆ ತಗೋಗಿದ್ದೀವಿ. ಬಂದು ನೋಡ್ರಿ. ಆಯ್ತು 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 ಬಂದು ನಮ್ಮ ರೈತರ ಕಷ್ಟ ಸುಖ ಅವ್ರು ನೋಡಕ್ಕಿಲ್ವೇ ಮೇಡಮ್ ಅವರ? ಈಗ ಈ ಸಲ ನಿಂತ್ಕೊಂಡ್ರೆ ಎಲೆಕ್ಷನ್ಗೆ, ಈ ಸಲ ನಿಲ್ಸ್ಕೊಂಡ್ರೆ ಟೋಪಿ ಹಾಕಿ ಕಳಿಸ್ತೀವಿ. ಟೋಪಿ ಹಾಕಿ ಕಳಿಸ್ತೀವಿ. ಬಂದು ಕೇಳಕ್ ತಾನೆ ಧೈರ್ಯ ಬೇಕಲ್ಲ. ಬಂದು ಊರ್ ಗ್ರಾಮದಲ್ಲಿ ನಿಂತ್ಕೊಂಡು ಕೇಳಕ್ ಧೈರ್ಯ ಬೇಕಲ್ಲ. ಈಗ ಬಾಲಣ್ಣ ನಮ್ಗೆ ಆತ್ಮೀಯರೇ, ಚೆನ್ನಾಗವ್ರೆ. ನನ್ನ ಮನೆಗೆ 4 ಸಾರಿ 5 ಸಾರಿ ಬಂದು ಹೋಗವ್ರೆ, ಆತ್ಮೀಯರೇ. ನಮಗೆ ಗೌರಿಯಗಂತೆ ಕೊಡದೇ ಇದ್ಮೇಲೆ ಅವ್ರು ನಮ್ಗೇನ್ ಬೇಕು ಮೇಡಮ್ ಅವರ? ನಮಸ್ಕಾರ ಸರ್. ನಿಮ್ದು ಇಡೀ ಬಿಡದಿಯಲ್ಲಿ ಟೌನ್ಶಿಪ್ ಮಾಡ್ಬೇಕು ಅಂತ ಇವಾಗ ಟೊಂಕ ಕತ್ಕೊಂಡು ಸರ್ಕಾರ ನಿಂತಿದೆ. ನಿಮ್ಮಲ್ಲಿ ಗ್ರೀನರಿ ಇಲ್ಲ ಅನ್ನೋಂಥ ಆರೋಪ ಇದೆ. ಇವತ್ತು ಗ್ರೀನ್ ಕಾಣಿಸ್ತಾ ಇದೆ. ಮುಂದಿನ ಹೋರಾಟ ಏನು? ನಾಯಕರೆಲ್ಲ ಬರ್ತಿದ್ದಾರೆ. ಆಕ್ಚುಲಿ ನಿಮ್ಮಿಂದ ನಗರಕ್ಕೆ ಏನು ಉಪಯೋಗ ಇದೆ? ನಗರಕ್ಕೆ ಏನು ಉಪಯೋಗ ಇದೆ ಅಂತಂತಂದ್ರೆ, ಇಲ್ಲಿದೆ ಪ್ರತಿಯೊಬ್ಬ ರೈತನೂ ಯಾರು ಕುತ್ಕೊಂಡು ಇಲ್ಲ. ಒಂದು ತರಕಾರಿ ಬೆಳೆಯೋದ್ರಿಂದಾಗ್ಲಿ, ರೇಷ್ಮೆ ಬೆಳೀತಾ ಇದ್ದಾರೆ, ಅಡಿಕೆ ಬೆಳೀತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ. ಇಲ್ಲಿಂದ ತರಕಾರಿ ತಗೊಂಡು ಮಾರ್ಕೆಟ್ಗೆ ಹಾಕಿದ್ರೆ ಅವ್ರು ತಿಂತಾ ಇದ್ದಾರೆ. ಸಿಟಿಲಿ ತಿಂತಾ ಇರೋದ್ರಿಂದ ಇದನ್ನ ಅಕ್ವೈರ್ ಮಾಡ್ಕೊಂಡು ಅವ್ರೇನೋ ಸ್ಮಾರ್ಟ್ ಸಿಟಿ ಮಾಡ್ತೀನಿ, ಅದ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ರೈತರು ಎಲ್ಲೋಗ್ಬೇಕು, ಅದು ಮೇಯ್ನ್. ಆಮೇಲೆ ಏನ್ ಹೇಳ್ತಾ ಇದ್ದಾರೆ, ನಾವು ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕ್ಬಿಡ್ತೀವಿ ಅಂತಾರೆ. ಯಾವ ಧೈರ್ಯದ ಮೇಲೆ ಅಕೌಂಟ್ಗೆ ಹಾಕ್ತಾರ ಗೊತ್ತಿಲ್ಲ. ಮತ್ತೆ ರೈತರು ನನ್ಗೆ ಎಡೆಟ್ ಹೊಡೆದ್ರು ಪರವಾಗಿಲ್ಲ, ಬಟ್ಟೆ ಹರಿದಾಕ್ರು ಪರವಾಗಿಲ್ಲ ಅಂತ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ರೈತರು ಯಾವತ್ತು ಯಾರಿಗೂ ಹೊಡೆದೋರಲ್ಲ, ಅವರೇ ಹೊಡೆದಿರೋದು. ರೈತರಿಗೆ ಅವರೇ ಹೊಡ್ಸಿರೋದು. ರೈತರು ಯಾರು ಯಾವತ್ತು ಅಧಿಕಾರಿಗಳ ಮೇಲೆ ಯಾವತ್ತು ದೌರ್ಜನ್ಯ ಮಾಡಿಲ್ಲ. ಅದೊಂದು. ಇಂಥ ಭೂಮಿನ ಇವತ್ತು ನಾವು ಕಳ್ಕೊಂಡ್ಬಿಟ್ರೆ ನಾಳೆ ದಿವಸ ಏನಾಗತ್ತೆ ಅಂತಂದ್ರೆ ಅವ್ರ ಮನೆ ಬಾಕ್ಲಿಗೆ ಜೀತಕ್ಕೆ ಹೋಗ್ಬೇಕಾಗತ್ತೆ. ಜೀತ ಅಂತಂದ್ರೆ ಒಂದು ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ, ಪಾತ್ರೆ ತೊಳೆಯಕ್ಕೆ ಹೋಗ್ಬೇಕಾಗತ್ತೆ. ಅಕಸ್ಮಾತ್ ಇವತ್ತು ಇರಾನು ಅಮೆರಿಕ ಯುದ್ಧ ನಡೆದಾಗ ಮಕ್ಳು ಓದಿಸಿರ್ತೀವಿಲ್ಲ ಅಂತಲ್ಲ, ಓದಿದವು ಇವಾಗೆಲ್ಲ ಎಜುಕೇಶನ್ ಇದೆ, ಓದ್ತಾ ಇದ್ದಾರೆ. ಅಕಸ್ಮಾತ್ ಆತರ ಪ್ರಾಬ್ಲಮ್ ಆದಾಗ ಎಲ್ಲಿ ಹೋಗ್ತಾರೆ? ಮುಖ್ಯವಾಗಿ ನಿಮ್ಮಿಂದ ಹಾಲು ಎಷ್ಟು ಬರ್ತಿದೆ KMFಗೆ? ಜೊತೆಗೆ ಎಷ್ಟು ಮರಗಳು ಇಲ್ಲಿ ಕಟ್ಟಾಗಬೇಕಾಗುತ್ತೆ? ಎಷ್ಟು ಬಂಜರ್ ಭೂಮಿ ಇದೆ, ಎಷ್ಟು ಫಲವತ್ತಾದ ಭೂಮಿ ಇದೆ? ಒಂದೇ ಒಂದು ಕುಂಟೆನು ಬಂಜರು ಭೂಮಿ ಇಲ್ಲ ಮೇಡಮ್. ನೀವೆಲ್ಲ ಸುತ್ತ ನೋಡಿ, ಒಂದೇ ಒಂದು ಕುಂಟೆ ನಿಮ್ ಬಂಜರು ಭೂಮಿ ಸಿಗಲ್ಲ. ಹಾಲು ನಿಮ್ಗೆ ಒಂದು 6 ಲಕ್ಷ 7 ಲಕ್ಷ ಲೀಟರ್ ಹಾಲು ಹಾಕ್ತಾ ಇದೀವಿ. ಅರ್ಥಾಯ್ತಾ? ಇಲ್ಲಿ ಲಕ್ಷಾಂತರ ರೂಪಾಯಿ ಮರ ಇದಾವೆ. ತೆಂಗಿನ ಮರ ಇದೆ, ಅಡಿಕೆ ಮರ ಇದೆ, ಮಾವು ಇದೆ, ಸೀಬೆ ಗಿಡ ಇದೆ, ಮಾವಿನ ಗಿಡ ಇದೆ, ಪ್ರತಿಯೊಂದೊಂದು ಗಿಡ ಇದೆ. ಸರ್, ಸರ್ಕಾರಕ್ಕೆ ಬೇಕಾಗಿರೋದು ಮರ ಅಲ್ಲ, ಅಭಿವೃದ್ಧಿ. ನಿಮ್ಮಿಂದ ಏನ್ ಅಭಿವೃದ್ಧಿ? ಅಲ್ಲ, ಅಭಿವೃದ್ಧಿ ಅಂತಂದ್ರೆ ಜಾಗ, ಇಲ್ಲಿ ಕೃಷಿ ಭೂಮಿ ಬೇಕಾಗಿಲ್ಲ ಅಭಿವೃದ್ಧಿ ಮಾಡೋದಿಕ್ಕೆ. ಜಾಗ ಇದು ಕೃಷಿ ಭೂಮಿ ಬೇಕಾಗಿಲ್ಲ. ಎಲ್ಲಿ ಜಾಗ ಚೆನ್ನಾಗಿಲ್ಲ, ಕಾಡಿರುತ್ತೆ, ಬೆಟ್ಟ ಇರುತ್ತೆ, ಅದನ್ನ ಒಡೆದು ಮಾಡ್ಲಿ, ಅದ್ ಬೇಡ ಅನ್ನಲ್ಲ.
ಅಕಸ್ಮಾತ್ ಮಾಡೇ ಮಾಡ್ತೀನಿ ಅಂತ ಬಲವಂತವಾಗಿ ಬಂದ್ರೆ? ಮಾಡೇ ಮಾಡ್ತೀನಿ ಅಂತ ಬಲವಂತ ಮಾಡಕ್ ಹೆಂಗ್ ಮಾಡಕ್ಕಾಗತ್ತೆ? ಇವಾಗ ರೈತರು ಮಾತಿಲ್ದೆ ಹೆಂಗ್ ಮಾಡಕ್ಕಾಗತ್ತೆ? ಈ ಹಿಂದೆ BDNL ನೋಟಿಫಿಕೇಶನ್ ಮಾಡಿದರೆ, BMRDL ನೋಟಿಫಿಕೇಶನ್ ಆಗಿದೆ, ಅಲ್ಲೂ ಸಹ ಈ ತರ ವಿರೋಧಗಳು ಬಂದಾಗ ಅದೆಲ್ಲ ಒಡೆದು ಹೋಗಿದೆ. So, ನಿಮ್ಗೂ ಅದೇ ಆಗುತ್ತಾ ಅಂತ? ನೋಡೋಣ ಮೇಡಮ್, ನಾವು ಕಷ್ಟ ಬಿಟ್ಟು ಎಷ್ಟು ಆಗುತ್ತೋ ಅಷ್ಟು ನಾವು ಓಡಾಟ ಮಾಡೇ ಮಾಡ್ತೀವಿ, ಬಿಡಲ್ಲ. ಅವ್ರೇನೇ ಮಾಡ್ಲಿ ನಾವು ಓಡಾಟಕ್ಕೆ ಮುಂದೆ ಸಿದ್ಧ ಇದ್ದೀವಿ. ಯಾಕೆ ಅಂತಂದ್ರೆ ಇಂಥ ಭೂಮಿನ ನಾವು ಕಳ್ಕೊಂಡ್ರೆ ನಾಳೆ ದಿವಸ ಮಕ್ಳಿಗೆ ಏನ್ ಮಾಡ್ಬೇಕು? ಮತ್ತೆ ನಮ್ಮ ತಾತ ಅಜ್ಜಿ ಎಲ್ಲಾನು ಸಮಾಧಿ ಇದೆ, ಅರ್ಥ ಆಯ್ತಾ? ಅದನ್ನ ಹೊಡೆದ್ಬಿಟ್ಟು ಅವರು ನಮ್ಮ ತಾತ ಅಜ್ಜಿ ಸಮಾಧಿ ಮೇಲೆ ಅವರು ಮನೆ ಒಂದು ಅಭಿವೃದ್ಧಿ ಮಾಡ್ತೀನಿ ಅಂತ ಹೋದ್ರೆ ಹೆಂಗಾಗತ್ತೆ? ನಾವೆಲ್ಲಿ ಇವಾಗ ನಮ್ಮ ತಾತಾಜಿನ ಸಮಾಧಿ ಇರೋದನ್ನ ನಾವೆಲ್ಲಿ ತಗೊಂಡ್ ಹೋಗೋಣ? ಅದು ತೆಗಿಯಕ್ಕಾಗತ್ತಾ? ಆಗಲ್ಲ. ಅವತ್ತಿಂದ ನಮ್ಮ ತಾತಾಜಿ ಕೊಟ್ಕೊಂಡ್ ಬಂದಿದ್ದಾರೆ, ಅದ್ರೊಳಗೆ ನಾವೇನೋ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದ್ ಬಿಟ್ರೆ ಇವಾಗ ಇದು ಕಿತ್ಕೊಂಡ್ರೆ ನಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ? ಫಂಡಿಂಗ್ ಪ್ರತಿಭಟನೆ ಇದು. ಒಂದು ಅಪೋಸಿಷನ್ ಪಾರ್ಟಿಯವರು ಫಂಡ್ ಮಾಡ್ತಾರೆ, ಫುಡ್ ಇಂದ ಹಿಡಿದು ರೂಲಿಂಗ್ ಪಾರ್ಟಿಗೆ ವಿರೋಧ ಆಗ್ಲಿ ಅಂತ ಹೇಳಿ ಫಂಡಿಂಗ್ ಪ್ರತಿಭಟನೆ ಅಂತ ಆರೋಪ. ಫಂಡಿಂಗ್ ಇರ್ಲಿ ಇನ್ನೊಂದಿರ್ಲಿ ಮೇಡಮ್, ರೈತರನ್ನ ಒಕ್ಕಲೆಬ್ಬಿಸುವುದು ಯಾವ್ದು ಕಾನೂನಿಲಿದೆ? ಅದೊಂದಿಲ್ಲ, ಅರ್ಥ ಆಯ್ತಾ? ರೈತರನ್ನ ಸಭೆ ಮಾಡಿ ಕರೆದು ಮಾತಾಡಿ ಅವ್ರ ಒಪ್ಪಿಗೆ ಕೇಳ್ಕೊಂಡು ಮಾಡಿದ್ರೆ ಅದೊಂಥರ. ಅವ್ರ ಒಪ್ಪಿಗೆನೂ ಇಲ್ಲ, ಏನೂ ಇಲ್ಲ, ನಾನು ಅವ್ರು ಏನಾರು ಮಾಡ್ಲಿ ನಾನು ಮಾಡ್ತೀನಿ ಅಂತ ಹೋದ್ರೆ ಯಾವ ಕಾನೂನಲ್ಲಿ ಇದೆ ಅದೊಂದು ಹೇಳ್ಬೇಕು. ಧನ್ಯವಾದ ಸರ್. ನಮಸ್ಕಾರ.